ವರುತಿನಿ ಏಕಾದಶಿ. ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ವರುತಿನಿ ಏಕಾದಶಿಯ ಮಹತ್ವವನ್ನ ತಿಳಿಸಿಕೊಡುವಂತ ಧರ್ಮರಾಜ ಶ್ರೀಕೃಷ್ಣನಿಗೆ ಕೇಳ್ತಾರೆ. ಶ್ರೀಕೃಷ್ಣ ಈ ಏಕಾದಶಿಯ ಮಹತ್ವ ಮತ್ತು ಇದರ ಆಚರಣೆಯಿಂದ ದೊರೆಯುವ ಲಾಭಗಳನ್ನ ಹೇಳ್ತಾ ಹೋಗ್ತಾರೆ. ಹಿಂದೆ ಇಕ್ಷ್ವಾಕು ವಂಶದ ರಾಜ ತ್ರಿಶಂಕುವಿನ ಮಗ ದುಂದುಮಾರನಿಗೆ ಶಿವ ಕುಷ್ಠರೋಗದ ಶಾಪವನ್ನ ಕೊಟ್ಟಿರ್ತಾರೆ. ದುಂದುಮಾರ ವರುತಿನಿ ಏಕಾದಶಿಯನ್ನ ನಿಯಮ ಪೂರ್ವಕವಾಗಿ ಮಾಡಿದ ಫಲವಾಗಿ ಕುಷ್ಠರೋಗದಿಂದ ಮುಕ್ತಿಯನ್ನ ಪಡಿತಾರೆ. ಜನ್ಮ ಮತ್ತು ಮೃತ್ಯು ಚಕ್ರದಿಂದ ಬಿಡುಗಡೆಯನ್ನ ಪಡೆದು ಆಧ್ಯಾತ್ಮಿಕ ಲೋಕವನ್ನ ಸೇರ್ತಾರೆ. ಯಾರು ಈ ಏಕಾದಶಿಯನ್ನ ನಿಯಮ ಮತ್ತು ನಿಬಂಧನೆಗಳಿಂದ ಆಚರಣೆ ಮಾಡ್ತಾರೆ, ಈ ಜನ್ಮ ಮತ್ತು ಮುಂದಿನ ಜನ್ಮಗಳಲ್ಲಿ ಸೌಭಾಗ್ಯವಂತರಾಗಿರ್ತಾರೆ. ಜನ್ಮ ಮತ್ತು ಮೃತ್ಯು ಚಕ್ರದಿಂದ ಮುಕ್ತಿ ಹೊಂದಿ ಮೋಕ್ಷವನ್ನ ಪಡಿತಾರೆ. 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ ಫಲ ಅವರದಾಗತ್ತೆ. ಸೂರ್ಯಗ್ರಹಣದ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ 40 kg ಸುವರ್ಣವನ್ನ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಈ ಒಂದು ಏಕಾದಶಿಯ ಪಾಲನೆಯಿಂದ ಸಿಗುತ್ತೆ. ಏಕಾದಶಿಯ ಆಚರಣೆಯನ್ನ ಮಾಡಬೇಕಾದ್ರೆ ನಾವು ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು? ಉಪವಾಸದ ಸಮಯದಲ್ಲಿ ಯಾವುದೇ ಧಾನ್ಯಗಳನ್ನ ಸೇವಿಸಬಾರದು. ದಶಮಿ ಮತ್ತು ಏಕಾದಶಿಯ ದಿನ ಬ್ರಹ್ಮಚಾರ್ಯ ವ್ರತವನ್ನ ಪಾಲಿಸಬೇಕು. ಅಂದ್ರೆ ಶಾರೀರಿಕ ಸಂಬಂಧದಿಂದ ದೂರವಿರಬೇಕು. ಸುಳ್ಳು ಹೇಳಬಾರದು, ಪ್ರಜಲ್ಪವನ್ನ ಮಾಡಬಾರದು, ಯಾರಿಗೂ ನಿಂದನೆಯನ್ನ ಮಾಡಬಾರದು. ಯಾರು ಈ ಎಲ್ಲಾ ನಿಯಮಗಳನ್ನ ಅನುಸರಿಸಿ ವರುತಿನಿ ಏಕಾದಶಿಯ ಪಾಲನೆಯನ್ನ ಮಾಡ್ತಾರೆ, ಅವರ ಎಲ್ಲ ಪಾಪಗಳು ನಾಶವಾಗಿ ಅವರು ಶಾಶ್ವತವಾಗಿ ಆಧ್ಯಾತ್ಮಿಕ ಲೋಕವನ್ನ ಸೇರ್ತಾರೆ. ವರುತಿನಿ ಏಕಾದಶಿಯ ಟೈಮಿಂಗ್ಸ್ ಅನ್ನ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ.